ದೂರುದಾರ ಮತ್ತು ಇನ್ಸ್ಪೆಕ್ಟರ್ ಮಾತನಾಡಿರುವಂಥ ಆಡಿಯೋ ಕೂಡ ಲಭ್ಯವಾಗಿದೆ. ಇಬ್ಬರು ಕೂಡ ಮಾತನಾಡಿರುವಂಥ ಆಡಿಯೋದು ಲೋಕಾಯುಕ್ತರಿಗೂ ಕೂಡ ಅದನ್ನೇ ಕೊಟ್ಟಿದ್ದರು. ಮುಂಚೆ TV5ಗೆ ಇನ್ಸ್ಪೆಕ್ಟರ್ ಮಾತನಾಡಿರುವಂಥ ಆಡಿಯೋ ಕೂಡ ಲಭ್ಯವಾಗಿದೆ. 1 ಲಕ್ಷ ಹಣ ಪಡೆದು 4 ಲಕ್ಷ ಕ್ಲಿಯರ್ ಮಾಡುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಆ ಆಡಿಯೋದಲ್ಲಿ ACP ಅವರ ಜೊತೆ ಇದ್ದೇನೆ ಅಂತ ಹೇಳಿದ್ದಾರೆ. DCP ಯತೀಶ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಗೋವಿಂದರಾಜ್, ನಾವು ಹಣ ತಿಂದಿದ್ದೇವೆ ಅಂತ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಮಾತನಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿರುವಂಥ ಆಡಿಯೋ ಪ್ಲೇ ಆಗಿತ್ತೆ. ಆಡಿಯೋ ಪ್ಲೇ ಮಾಡಿ ತೋರಿಸಿದ್ದಾರೆ. ಅದರ ಆಡಿಯೋ, ಅವರಿಬ್ಬರ ನಡುವಿನ ಸಂಭಾಷಣೆ ಈಗ ವೈರಲ್ ಆಗ್ತಾ ಹೋಗ್ತಾ ಇದೆ. ಹೇಳಪ್ಪ. ಯಾಕಪ್ಪ ಇಲ್ಲಿ ACP ಸಾಹೇಬ್ರ ಜೊತೆ ಇದೀನಿ ಕಣ, ಬಂದ್ಲೆ ತಡಿಯೋ. ಯಾಕ ನಿನ್ಗೆ ಅರ್ಜೆಂಟ್ ಏನ ಮನೆಗೆ ಹೋಗಕ್ಕೆ? ಹೋಗ್ಬಿಡ. ಅದೇ ಪರವಾಗಿಲ್ಲ, ಏನಾಗಲ್ಲ. ಇಲ್ಲಿ ಸಾಹೇಬ್ರ ಜೊತೆ ಹೇಗಿದೆ, ಬರ್ತೀನಿ. ಇವತ್ತು ಅಲ್ಲಿ ಹಳ್ಳದಲ್ಲಿ ಬಿಟ್ಟಿದೀನಿ. ACP ಸಾಹೇಬ್ ನೋಡೋಣ ಅಂತ ನಿಮ್ಗೆ ಇಲ್ಲಿ ಕರೆಸ್ಕೊಂಡಿದೀನಿ. ಸರಿ, ಅಷ್ಟೇ. ಆಯ್ತು. ಈಗ ನೋಡಿ, ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲ ಇರ್ಲಿ. ನನಗ್ ಬೇಜಾರಾಯ್ತು ಇವತ್ತು ಹೋಗಿ ಹಿಡ್ಕೊಂಡಿದ್ದು ಇದ್ ಮಾಡಿದ್ರು. ಯಾಕಂದ್ರೆ ನನಗೆ ಸೀಟ್ ಉಳಿಸ್ಕೋಬೇಕು. ಇಲ್ಲ ಮತ್ತೆ ಇವ್ರು ಇನ್ನೂ 1 ವರ್ಷ ಇರ್ತಾರೆ. ನಾನ್ ವಿಶ್ವಾಸಕ್ಕೆ ತಗೊಂಡು 1 ವರ್ಷ ಅಲ್ಲ. ಇಲ್ಲ ಇವ್ರು ಹೊಸದಾಗಿದ್ದಾರೆ ಯತೀಶ್ ಸಾಹೇಬ್ರು. ಅವ್ರ ವಿಶ್ವಾಸ ಒಳ್ಳೆಯವರು. ವಿಶ್ವಾಸ ಉಳಿಸ್ಕೊಂಡ್ರೆ ನಾನ್ ಏನಾದ್ರು ನಿಮ್ಗೆ ಸ್ವಲ್ಪ ಆಟ ಆಡ್ಕೊಂಡ್ರೆ ಕಟ್ ಮಾಡ್ಕೋಬಹುದು. ಅವ್ರೇನಂತಾರೆ ಗೊತ್ತಾ, ಇವ್ರ ಮನೇಲಿ ಆಗಿದ್ರೆ ಗೊತ್ತಾಗಿದೆ ಸರ್. ನನ್ನ ಹತ್ರ 30 ಜನ ಬಂದು ಹತ್ತಿದ್ದಾರೆ ಸರ್. ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು. ನಾನು ಹತ್ರ ಮಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ. ಅವರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಏನ್ ಮಾಡ್ಕೋಬೇಕಾದ್ರೆ ಹೇಳ್ಬಿಟ್ಟು ಹೋಗಿ. KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಬಲೆಗೆ ಬಿದ್ದಂಥ ಕೇಸ್ಗೆ ಸಂಬಂಧಪಟ್ಟಂತೆ ACP ಚಂದನ್ ಗೌಡ ಸೇರಿದಂತೆ ಹಲವರ ಮೇಲೆ ಸೃಜನ್ ಎಂಬಾತ ಗಂಭೀರ ಆರೋಪ ಮಾಡಿದ್ದಾರೆ. ACP ಚಂದನ್ ಗೌಡ ಇತ್ತೀಚೆಗೆ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂಥ ಹೆಸರು. ದರ್ಶನ್ ಪ್ರಕರಣದ ನಂತರದಲ್ಲಿ ನನ್ನ ಪ್ರಾಣಕ್ಕೆ ಏನಾದರೂ ಆದರೆ ಮೋಹನ್ ಗೌಡ, ACP ಚಂದನ್, ಹರೀಶ್ ಭಗವಾನ್, ವಿಕಾಸ್ ಯೋಗಮಣಿ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಮೈದಾ ಹಿಟ್ಟು ಎಂಬ ಕಂಪನಿ ನಡೆಸ್ತಾ ಇದ್ರು ಸೃಜನ್. ಬೆಂಗಳೂರಿನಿಂದ ಹೊರದೇಶಗಳಿಗೆ ರಫ್ತು ಮಾಡ್ತಾ ಇದ್ರು ಸೃಜನ್. ಇದೇ ವಿಚಾರವಾಗಿ FIR ದಾಖಲು ಮಾಡಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಸೇಲ್ ಮಾಡುವಂಥ ಬಿಸ್ನೆಸ್ ನಮ್ಮದು. ಒಬ್ಬರನ್ನ ಕರ್ಕೊಬಂದು ಸರ್ವಣ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವರು ಬಂದು ಎಕ್ಸ್ಪೋರ್ಟರ್ ಅಂತ. ಅವರು ಮೈದಾ ತಗೊಂಡು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋರು. ಇವ್ರು ಹೇಳ್ತಾರೆ ಅವರಿಗೆ ಐಟಮ್ ಕೊಡಿ, ನಾನು ನಿಂತ್ಕೋತೀನಿ ಗ್ಯಾರಂಟಿಗೆ ಅಂತ. ಐಟಮ್ ಎಲ್ಲ ಕೊಟ್ಟಿವಿ, 7 ಕೋಟಿ ಐಟಮ್ ಕೊಟ್ಟಿವಿ ನಂಬಿಕೆ ಮೇಲೆ. ಅದನ್ನು ಅವನು ಫೇಲ್ ಆಗಿ ತಗೊಂಡು ದುಡ್ಡು ಓಡೋದ. ಇವರು ಬಂದು ಮೋಹನ್ ಗೌಡ ಅನ್ನೋರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ನಮ್ಮ ದುಡ್ಡು ನಮಗೆ ಕೊಡಿ, ನಮಗದ್ರ ಬಗ್ಗೆ ಗೊತ್ತಿಲ್ಲ ಸರ್ವಣ ಬಗ್ಗೆ ಅಂತ. ಗನ್ ತೆಗೆದು ನಮಗೆ ಬೆದರಿಕೆ ಕೊಡ್ತಾರೆ, ನನಗೆ ಮತ್ತು ನಮ್ಮ ಬ್ರದರಿಗೆ, ನಮ್ಮ ಕುಟುಂಬಕ್ಕೆ. ನಾವು ಅದನ್ನು ಇದೇ ಒಂದು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ. ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡು FIR ಮಾಡಿ ಅದನ್ನು ತನಿಖೆ ಮಾಡಿಲ್ಲ. ಆದರೆ ಮೋಹನ್ ಗೌಡರು ಮತ್ತು ಚಂದನ್ ಅನ್ನೋರು ACP ಆ ಲಿಮಿಟ್ಸಿಗೆ ಯಾರಿದ್ದಾರೋ ಇವರಿಬ್ಬರು ಒಳ್ಳೆ ಪರಿಚಯ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ವಿ ಆರಕ್ಷಕರ ಇತ್ತೀಚಿನ ಪ್ರಕರಣಗಳು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಹೋಗುವ ರೀತಿಯಲ್ಲಿಯೇ. ಸೊ ಇದು ಮತ್ತೊಂದು ಸೇರ್ಪಡೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಪೊಲೀಸರ ಮೇಲೆ ನಂಬಿಕೆ ಇಟ್ಟಿರ್ತೀವಿ, ಪೊಲೀಸರ ಬಳಿ ಹೋದರೆ ನ್ಯಾಯ ಸಿಗುತ್ತೆ, ಅನ್ಯಾಯಕ್ಕೊಳಗಾದಂಥವರಿಗೆ ಸಮಾಧಾನ ಸಿಗುತ್ತೆ, ರಕ್ಷಣೆ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ. ಬಟ್ ನ್ಯಾಯದ ಬದಲಾಗಿ ರಣಹದ್ದುಗಳ ರೀತಿಯಲ್ಲಿ ಕಿತ್ತುಕೊಳ್ಳುವ ಹಾಗೆ ಕಾಣಿಸಿದರೆ ಖಂಡಿತ ಪೊಲೀಸರ ಬಳಿ ಹೋಗಲಿಕ್ಕೇ ಭಯ ಶುರುವಾಗುತ್ತೆ. ಪೊಲೀಸರ ಬಳಿ ಹೋಗಬೇಕೋ ಬೇಡವನ್ನೋ ಅನುಮಾನ ಶುರುವಾಗುತ್ತೆ. ಸಂತೋಷ್ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಇದು ನಿಜಕ್ಕೂ ಕೂಡ ಪೊಲೀಸರ ಮೇಲೆ ನಂಬಿಕೆ ಹೋಗುವಂಥ ಘಟನೆಗಳೇ ಇತ್ತೀಚೆಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಒಂದಲ್ಲ ಎರಡಲ್ಲ, ಅನೇಕ ರೀತಿಯ ಘಟನೆಗಳು. ಅದಕ್ಕೆ ಮತ್ತೊಂದು ಸೇರ್ಪಡೆ ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಿ ಇಲ್ಲಿ ನಡೆದಿದ್ದೇನು, ಜೊತೆಗೆ ಸುಳಿವೇ ಇರಲಿಲ್ಲ ಅಂತ ಅನಿಸುತ್ತೆ.
ಲೋಕಾಯುಕ್ತ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಬಂದಂಥ ಏಕಾಏಕಿಯಾಗಿ ಅರ್ಚಾಡ್ತಾರೆ, ಕಿರುಚಾಡ್ತಾರೆ, ಆನಂತರ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇಡೀ ಪ್ರಕರಣದ ಸಾರಾಂಶವನ್ನು ವಿವರಿಸೋದಾದ್ರೆ ಸಂತೋಷ್. ಸಂತೋಷ, ಆಗಲೇ ನಾನು ಮಾತನಾಡ್ತಾ ಇದ್ದೆ, ಪೊಲೀಸರ ಮೇಲೆ ಅಪನಂಬಿಕೆ ಹುಟ್ಟುವಂಥ, ಪೊಲೀಸರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಅನೇಕ ಪ್ರಕರಣಗಳು ನಡೀತಾ ಇದ್ದಾವೆ. ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಹೇಳಿ ಇಡೀ ಪ್ರಕರಣದ ಸಾರಾಂಶವನ್ನು ವಿವರಿಸೋದಾದರೆ. ಹೌದು ದಶರಥ್, ಇತ್ತೀಚೆಗೆ ಏನು ಚೀಫ್ ಆಫೀಸ್ನಲ್ಲಿ ಗೃಹ ಸಚಿವರು ಮತ್ತು CM ಸಭೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ರಿಗೂ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ರು. ಯಾರು ಕೂಡ ಇಂಥ ಪ್ರಕರಣಗಳಲ್ಲಿ ಮತ್ತು ಪೊಲೀಸರು ಕಾನೂನು ರಕ್ಷಣೆ ಮಾಡಬೇಕಾದವರೆ ಕಾನೂನು ಉಲ್ಲಂಘನೆಗಳನ್ನು ಮಾಡಬಾರ್ದು, ಭ್ರಷ್ಟಾಚಾರ ಮತ್ತು ಲಂಚಗಳಲ್ಲಿ ತೊಡಗಿಕೊಳ್ಬಾರ್ದು ಅಂತ ಹೇಳಿ ಕೂಡ ಸೂಚನೆಗಳನ್ನು ಕೊಟ್ಟಿದ್ದರು. ಇದ್ರ ಮಧ್ಯೆ ನಿನ್ನೆ ಲೋಕಾಯುಕ್ತ ಪೊಲೀಸರು ಓರ್ವ ಇನ್ಸ್ಪೆಕ್ಟರ್ನ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪನ್ನು ಮಾಡಿರುವಂಥದ್ದು. KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತರ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಮ್ಯಾನ್ ಒಬ್ಬ ಏನಿರ್ತಾನೆ ಆತನ ಬಳಿ ಸುಮಾರು 2 ಕೋಟಿಯಷ್ಟು ಹಣಕ್ಕೆ ಡಿಮ್ಯಾಂಡನ್ನು ಮಾಡಿರ್ತಾರೆ. ಸೊ ಈ ಹಣವನ್ನು ಡಿಮ್ಯಾಂಡ್ ಮಾಡಿದ ನಂತರ ಹಂತ ಹಂತವಾಗಿ 25 ಲಕ್ಷಕ್ಕೆ ಇದನ್ನು ಡೀಲನ್ನು ಮುಗಿಸಿರ್ತಾರೆ. ಈ ಹಣವನ್ನು ತೆಗೆದುಕೊಳ್ಬೇಕಾದ್ರೆ ಅಂದರೆ 4-5 ಕಂತುಗಳಲ್ಲಿ ಈ ಹಣವನ್ನು ಇವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. 5 ಲಕ್ಷವನ್ನು ಮೊದಲು ಹಣವನ್ನು ಪಡ್ಕೊಂಡು ಕೊನೆಯ 5 ಲಕ್ಷ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಡಲಾಗಿರುತ್ತೆ. ಆ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ನಿನ್ನೆ ಏನು CIR ಗ್ರೌಂಡ್ ಏನು ಬರುತ್ತೆ ಅಲ್ಲಿ ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಮಾಡಿರುವಂಥದ್ದು. ಟ್ರ್ಯಾಪ್ ಮಾಡಿ ಆತನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಆತ ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಕಷ್ಟು ಹೈಡ್ರಾಮವನ್ನು ಮಾಡ್ತಾನೆ. ಆದರೂ ಕೂಡ ಅದು ಯಾವುದಕ್ಕೂ ಅವಕಾಶಗಳಿರಲ್ಲ. ಈಗಾಗಲೇ ಅವ್ರನ್ನ ಬಂಧನ ಮಾಡಿರುವಂಥದ್ದು. ಆದರೆ ಇಡೀ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಕಳೆದ 1 ತಿಂಗಳಿಂದ ಕೂಡ ಈ ಪ್ರಕರಣ ಚಾಲ್ತಿಯಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋಗಳು ಮತ್ತು ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಸೃಜನ್ ಎಂಬಾತ ಒಬ್ಬ ದೂರದಾರ, ಆತನು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ಏನು ACP ಚಂದನ್ ಏನಿದ್ದಾರೆ ಅವರ ಜೊತೆ ಕೆಲವರು ಸೇರಿಕೊಂಡು, ಮೋಹನ್ ಗೌಡ ಇರ್ಬೋದು, ಅದರ ಜೊತೆಗೆ ಇನ್ನಿಬ್ಬರು ಸೇರಿಕೊಂಡು ನಮಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಈ KP ಅಗ್ರಹಾರದ ಇನ್ಸ್ಪೆಕ್ಟರ್ ಆಗಿರುವಂಥ ಗೋವಿಂದರಾಜು ಏನಿದ್ದಾನೆ ಈತನನ್ನು ಬಳಸ್ಕೊಂಡು ನನ್ನ ಮೇಲೆ ಸುಳ್ಳು 3 FIR ಅನ್ನು ದಾಖಲೆಗಳನ್ನು ಮಾಡ್ತಾರೆ. ದಾಖಲೆಯನ್ನು ಮಾಡಿ ಹಣಕ್ಕೆ ಡಿಮ್ಯಾಂಡ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಹಣವನ್ನು ಕೊಟ್ಟು ಸಾಕಾಗಿರ್ತೀವಿ, ಎಷ್ಟೇ ಹೇಳಿದ್ರು ಕೂಡ ಕೇಳಲ್ಲ. ಇವರು ಕಿರುಕುಳವನ್ನು ತಡೆಯಲಾರದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು. ಅದಕ್ಕೂ ಮುಂಚೆ 1-2 ಆಡಿಯೋಗಳನ್ನು ಕೂಡ ಅವರು ರೆಕಾರ್ಡನ್ನು ಮಾಡಿಕೊಂಡು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಡ್ತಾರೆ. ಪ್ರಮುಖವಾಗಿ ಅದರಲ್ಲಿ ಹಣ ಕೇಳುವಂಥದ್ದು ಇರ್ಬೋದು. ಮತ್ತು ಇನ್ಸ್ಪೆಕ್ಟರ್ ಮಾತನಾಡುವಾಗ ಹಿರಿಯ ಅಧಿಕಾರಿಗಳ ಜೊತೆ ಫೋನ್ನಲ್ಲಿ ಮಾತನಾಡಿದಂಥ ಆಡಿಯೋಗಳು ಏನು ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಆ ಆಡಿಯೋಗಳನ್ನು ಕೂಡ ದೂರುದಾರ ಏನಿದ್ದಾನೆ ಆತನಿಗೆ ಪ್ಲೇ ಮಾಡಿ ತೋರಿಸಿರುವಂಥದ್ದು. ಇವೆಲ್ಲವೂ ಕೂಡ ಒಂದೊಂದೇ ಹಂತವಾಗಿ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಲೋಕಾಯುಕ್ತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳಿರ್ಬೋದು, ಆಡಿಯೋಗಳು ಎಲ್ಲವನ್ನು ಇಟ್ಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಿನ್ನೆ ರೆಡ್ ಹ್ಯಾಂಡ್ ಆಗಿ 4 ಲಕ್ಷ ಹಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಆತನ ಟ್ರ್ಯಾಪ್ ಮಾಡಿ ಬಂಧನ ಮಾಡಿರುವಂಥದ್ದು. ಈಗ ಇದರ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ಆಯಿತು ಅದೇ ಡಿವಿಷನ್ನ ACP ಆಗಿರುವಂಥ ಚಂದನ್ ಗೌಡ ಅವರ ಮೇಲೆ ಕೂಡ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಇಲ್ಲಿ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಮೇಲಿಂದ ಮೇಲೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಕಂಡು ಬರ್ತದೆ. ಈಗಾಗಲೇ ಸಾಕಷ್ಟು ಜನ ಈ ಹೊಸ ನೂತನವಾಗಿ ಶ್ರೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಆಗಿ ಬಂದ ಮೇಲೆ ಸಾಕಷ್ಟು ಜನರು ಈಗಾಗಲೇ ಅಮಾನತನ್ನು ಮಾಡಿರುವಂಥದ್ದು. ಸಾಕಷ್ಟು ಜನ ಜೈಲಿಗೆ ಹೋಗಿದ್ರೆ ಅದರ ಬೆನ್ನಲ್ಲೂ ಕೂಡ ಇದು ಯಾವುದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇಲ್ಲ. ಸೊ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಈ ಅಲ್ಲಿರುವಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಮುಂದಿರುವಂಥ ಪ್ರಶ್ನೆ. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿ.